ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಟೆನ್ಷನ್. ದರ್ಶನ್ ಅಂಡ್ ಗ್ಯಾಂಗಿಗೆ ಜೈಲ ಬೇಲ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಪ್ರಕಟ ಮಾಡುತ್ತೆ. ಮತ್ತೆ ಜೈಲು ಸೇರುವಂತಹ ಭೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತಹದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು, ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಡಿ ಗ್ಯಾಂಗ್ನ ಸದಸ್ಯರಿಗೆ ಇದು ಮತ್ತಷ್ಟು ಟೆನ್ಷನ್ ಅನ್ನ ತಂದಿಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲ ಬೇಲ ಅನ್ನೋದನ್ನ ಕೋರ್ಟ್ ನಿರ್ಧರಿಸುತ್ತೆ. ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೂಷ್ ಅವರ ಪರ ವಕೀಲರಾದಂತಹ ಸಾಕೇತ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನೀವು ಆಗಲೇ ಮಾತನಾಡ್ತಾ ಇದ್ರಿ, ಪ್ರದೂಷ್ ಅವರಿಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನ ಹೇಳ್ತಾ ಇದ್ರಿ. ಬಟ್ ಯಾವ ಗ್ರೌಂಡ್ಸ್ನಲ್ಲಿ ಇವತ್ತು ಪ್ರದೂಷ್ ಅವರಿಗೆ ಜಾಮೀನು ಮುಂದುವರಿಬಹುದು ಅನ್ನೋದನ್ನ ತಾವು ಹೇಳ್ತೀರಿ ಅಂತ? ಸರ್, ಸೀನಿಯರ್ ಅಡ್ವೊಕೇಟ್ ದಿವಾಕರ್ ಕೆ ಸರ್ ಆರ್ಗ್ಯೂ ಮಾಡಿದ್ದಾಗ ಬೆಂಗಳೂರಲ್ಲಿ ನಮ್ಮ ಗ್ರೌಂಡ್ಸ್ ನಾವು ಏನು ತಗೊಂಡಿದ್ವಿ ಅದೇ ಗ್ರೌಂಡ್ಸ್ ಮೇಲೆ ನಾವು ಸುಪ್ರೀಂ ಕೋರ್ಟಲ್ಲೂ ವಾದ ಮಾಡಿದ್ವಿ. ನಾವು ಗ್ರೌಂಡ್ಸ್ ತಗೊಂಡಿದ್ದು ಏನಂದ್ರೆ, ಒಂದು ಅಕ್ಯೂಸ್ಡ್ ಸ್ಟೇಟ್ಮೆಂಟ್, ಡಿಸ್ಕ್ಲೋಷರ್ ಸ್ಟೇಟ್ಮೆಂಟ್ ನ ಬಿಲೀವ್ ಮಾಡಿಕೊಂಡು ವಿತೌಟ್ ಕೊರಾಬರೇಷನ್, ಯಾವುದೇ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಬಂದಿಲ್ದಾಗ ಲಿಬರ್ಟಿನ ಕರ್ಟೇಲ್ ಮಾಡಕ್ ಬರೋದಿಲ್ಲ. ದಟ್ ಈಸ್ ದಿ ಫೌಂಡೇಶನ್ ಆಫ್ ಲಾ ಲೇಡ್ ಡೌನ್ ಬೈ ಸುಪ್ರೀಂ ಕೋರ್ಟ್. ಇವಾಗ ಆ ಫೌಂಡೇಶನ್ ಇಂದ ಸುಪ್ರೀಂ ಕೋರ್ಟ್ ಇವಾಗ ಬೇಲ್ ಕಂಡೀಷನ್ಸ್ ವೈಲೇಟ್ ಮಾಡ್ದಿಲ್ದಾಗ, ಆ ಕಂಡೀಷನ್ಸ್ ವೈಲೇಟ್ ಆಗಿದ್ರೆ ಕ್ಯಾನ್ಸಲ್ ಮಾಡೋಕ್ಕೆ ಅಫ್ಕೋರ್ಸ್ ಫುಲ್ ಪವರ್ ಇದೆ. ಆದರೆ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿಲ್ದಿದಾಗ ಡಿಸ್ಕ್ರಿಷನ್ ಎಕ್ಸರ್ಸೈಸ್ ಮಾಡಿದ್ದಾರೆ ಹೈಕೋರ್ಟ್ನವರು. ಹೈಕೋರ್ಟ್ ಜಡ್ಜಸ್ ಒಂದ್ಸತಿ ಡಿಸ್ಕ್ರಿಷನ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಅಂತ ಮ್ಯಾಟರ್ಸ್ ನ ಟಚ್ ಮಾಡಕ್ ಹೋಗೋದಿಲ್ಲ. ಆನ್ ದ ಗ್ರೌಂಡ್ that only selective parts of the charge sheet alli nam against Pradush against there is only allegation that ನಾವು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಒಡಿಬೇಡಿ ಮಾಡಬೇಡಿ ಅಂತ ಅಲಿಗೇಷನ್ ಇದೆ. ಹೌದು, ಮಾಡಬೇಡಿ ಅಂತ ಅಲಿಗೇಷನ್ಗೆ ಜೈಲ್ ಒಳಗಿಡಕ್ಕಾಗತ್ತಾ? ಮೆಸೇಜಸ್ ಓದ್ತಾ ಇದೀವಿ ಅಂತ ಅಲಿಗೇಷನ್ ಇದೆ. ಮೆಸೇಜಸ್ ಫೋನ್ ಇಂದ ಓದ್ತಾ ಇದ್ರಿ ಅಂತ ಅಲಿಗೇಷನ್ಸ್. ಇದು 4-5 ಲೈನ್ ಅವ್ರು ಓದ್ಬಿಟ್ಟು ತೋರಿಸಿದ್ದಾರೆ. ಆ 4-5 ಲೈನ್ ಮೇಲೆ ನನಗೆ ನನ್ನ ಲಿಬರ್ಟಿನ ಕರ್ಟೇಲ್ ಮಾಡಕ್ಕಾಗತ್ತಾ ಅಂತ ಆರ್ಗ್ಯುಮೆಂಟ್ ಸೀನಿಯರ್ ಅಡ್ವೊಕೇಟ್ ಮಾಡಿದ್ರು. ಇಟ್ ಇಸ್ ಆನ್ ದೋಸ್ 2-3 ಗ್ರೌಂಡ್ಸ್ ಅಂಡ್ ಅದರ್ ಗ್ರೌಂಡ್ಸ್ ಟೇಕನ್ ಅಟ್ ದ ಹೈಕೋರ್ಟ್. ಈಗ ಈ ಪ್ರಕರಣದ A1 ಮತ್ತು A2 ಆಗಿರುವಂತಹ ದರ್ಶನ್ ಪವಿತ್ರ ವಿಚಾರದಲ್ಲಿ ಇವತ್ತೇನಾಗಬಹುದು ಅಂತ ಹೇಳಿ ಸರ್? ಸರ್, ಅನ್ಲೆಸ್ ಸ್ಟೇಟ್ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿದೆ, ನಾನು ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಅದನ್ನ ಅವ್ರು ಇನ್ನ ತೋರ್ಸಕ್ ಆಗಿಲ್ಲ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಚಾಲೆಂಜ್ ಸ್ಟೇಟ್ ಅವ್ರದ್ದು ಫೇಲ್ ಆಗಬೇಕು. ಆದ್ರೆ ಇಫ್ ಜಸ್ಟಿಸ್ ಪಾರ್ಡಿವಾಲಾ ಹ್ಯಾಸ್ ಫಾರ್ಮ್ಡ್ ಅ ವ್ಯೂ ಟು ಸೇ ದಟ್ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿಲ್ಲ, ಆದ್ರೆ ಡಿಸ್ಕ್ರಿಷನ್ ಏನ್ ಎಕ್ಸರ್ಸೈಸ್ ಹೈಕೋರ್ಟ್ ಮಾಡಿದ್ದಾರೆ ಅದು ಸರಿಯಲ್ಲ, ಅದಕ್ಕೆ ರೀಸನ್ಸ್ ಅವ್ರು ಕೊಟ್ರೆ ಆ ರೀಸನ್ಸ್ ಓದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಗೆಲ್ಲರಿಗೂ. ಓಕೆ ಸರ್, ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿ ಆದಮೇಲೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡುತ್ತೆ ಅನ್ನೋದಾದ್ರೆ ಅದಕ್ಕೆ ಯಾವ ರೀತಿಯ ಕಾರಣಗಳಿರಬಹುದು ಅಂತ ಹೇಳಿ, ಆ ರೀತಿಯ ಚಾನ್ಸಸ್ಗಳು ಇರುತ್ತಾ ಅಂತ ಹೇಳಿ? ನಿನ್ನೆ ಸುಪ್ರೀಂ ಕೋರ್ಟ್ ಇಂದ ಜಸ್ಟಿಸ್ ಸಂಜಯ್ ಕರೋಲ್ ಕೋರ್ಟ್ ಇಂದ, ಅದ್ ನಿಮ್ಗೆ ರೆಸ್ಲರ್ ಸುಶೀಲ್ ಕುಮಾರ್ ಅವ್ರ ಕೇಸ್ ಗೊತ್ತಿರಬೇಕು. ಆ ರೆಸ್ಲರ್ ಸುಶೀಲ್ ಕುಮಾರ್ ಕೇಸಲ್ಲಿ ದಟ್ ವಾಸ್ ಆಲ್ಸೋ ಅ ವೆರಿ ಸೆಲೆಬ್ರಿಟಿ ಕೇಸ್ ಕೂಡ, ಅದು ಕೂಡ ಬಿಕಾಸ್ ಈಸ್ ಆಫ್ ಕೋರ್ಸ್ ಬಿನ್ ಒಲಿಂಪಿಯನ್. ಅವ್ರ ಕೇಸಲ್ಲಿ ಬೇಲ್ ಡೆಲ್ಲಿ ಹೈಕೋರ್ಟ್ ಅವ್ರಿಗೆ ಕೊಟ್ಟಿದ ಮೇಲೆ ನಿನ್ನೆ ಕ್ಯಾನ್ಸಲ್ ಆಯ್ತು. ಆ ಕ್ಯಾನ್ಸಲ್ ಮಾಡಿಕ್ ರೀಸನ್ ಏನು? ಆಚೆ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಅಲಿಗೇಷನ್ ಇದೇನೇನು ಅಂದ್ರೆ ವಿಟ್ನೆಸಸ್ ನ ಹಾಸ್ಟೈಲ್ ಮಾಡ್ತಿದ್ರು. ಇವಾಗ ಇದ್ದಿದ್ದ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡೋದು, ಇಲ್ಲ ವಿಟ್ನೆಸಸ್ ಯಾರಾಗಿದ್ದಾರೆ ಅವ್ರನ್ನ ಹಾಸ್ಟೈಲ್ ಟರ್ನ್ ಮಾಡಿರೋದು ಬೇಲಲ್ಲಿ ಆಚೆ ಬಂದಿದ ತಕ್ಷಣ. ಅಂತ ಪರಿಸ್ಥಿತಿಯಲ್ಲಿ ಕ್ಯಾನ್ಸಲ್ ಮಾಡಲೇಬೇಕು, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಇಟ್ ಈಸ್ ಜಸ್ಟ್ ಯೆಸ್ಟರ್ಡೇ ಜಜ್ಮೆಂಟ್, ನಿನ್ನೆ ಸಂಜಯ್ ಕರೋಲ್ ಅವ್ರ ಜಜ್ಮೆಂಟು. ಅದರಲ್ಲೂ ಕೂಡ ಪ್ಲಸ್ ಈ ಕೇಸಲ್ಲಿ ದರ್ಶನ್ ಕೇಸಲ್ಲೂ ಕೂಡ
January 2025 ಅಲ್ಲಿ ಅವತ್ತಿನ ದಿನನೇ ಸುಪ್ರೀಂ ಕೋರ್ಟ್ ಯಾಕೆ ಆ ಆರ್ಡರ್ನ ಹೈಕೋರ್ಟ್ ಆರ್ಡರ್ನ ಸ್ಟೇ ಮಾಡಕ್ ಹೋಗಿಲ್ಲ ಹೇಳಿ? ಅದೇ ಆರ್ಡರ್ ಸುಪ್ರೀಂ ಕೋರ್ಟೇ ಬರ್ತಿದ್ರೆ ನಾವು ಅದನ್ನ ಅವತ್ತಿನ ದಿನನೇ ಸ್ಟೇ ಮಾಡಿಬಿಟ್ಟಿದ್ರೆ ಇಟ್ ವುಡ್ ಅಮೌಂಟ್ ಟು ಕ್ಯಾನ್ಸಲೇಷನ್ ಆಫ್ ಬೇಲ್ ಅಂಡ್ ದಟ್ ಇಸ್ ನಾಟ್ ಪರ್ಮಿಸಿಬಲ್. ಅದು ಸುಪ್ರೀಂ ಕೋರ್ಟ್ ಇದೇ ಕೇಸಲ್ಲಿ ಹೇಳಿದೆ, ದರ್ಶನ್ ಕೇಸಲ್ಲೇ ಹೇಳಿದೆ. ಅದಕ್ಕೇನೆ ಆ ತರ ಕ್ಯಾನ್ಸಲ್ ಮಾಡೋಕ್ ಬರೋದಿಲ್ಲ. ಸೊ ಸುಪ್ರೀಂ ಕೋರ್ಟ್ ಕ್ಯಾನ್ ಟೇಕ್ ಅ ವ್ಯೂ that has been taken. Justice Pardiwala's court can take a view. ನೆನ್ನೆ ಏನು ತಗೊಂಡಿದ್ದಾರೆ ಸಂಜಯ್ ಕರೋಲ್ ಅವ್ರ ಕೋರ್ಟ್ ಬೇರೆ ಕೇಸಲ್ಲಿ, ಬಟ್ ರೀಸನ್ಸ್ ಕೊಟ್ಟಿದ್ದಾರೆ. ರೀಸನ್ಸ್ ನಾನು ನಿಮಗೆ ಇವಾಗ ತಿಳಿಸಿದೆ. ಸೇಮ್ ರೀಸನ್ಸ್ ಇದ್ರೂ ಆಗ್ಬೋದು. ಓಕೆ ಓಕೆ ಸರ್, ಈಗ ದರ್ಶನ್ ಪವಿತ್ರ ಗೌಡ ಈ ವಿಚಾರದಲ್ಲಿ ಜಾಮೀನು ರದ್ದಾಗುವಂತಹ ವಿಚಾರದಲ್ಲಿ ಬಹಳಷ್ಟು ಜನರ ಮನಸ್ಸಲ್ಲಿರುವಂತಹ ಪ್ರಶ್ನೆ ಏನು ಅಂದರೆ ಸುಪ್ರೀಂ ಕೋರ್ಟ್ ರೈಸ್ ಮಾಡಿರುವಂತಹ ಪ್ರಶ್ನೆಗಳು. ಹಾಗಾಗಿ ಈ ಜಾಮೀನು ಕ್ಯಾನ್ಸಲ್ ಆಗೇ ಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಬಹಳಷ್ಟು ಜನರಿದ್ದಾರೆ. ಈ ನ್ಯಾಯಾಧೀಶರು ರೈಸ್ ಮಾಡಿರುವಂತಹ ಕ್ವಶನ್ನಿಂದ ದರ್ಶನ್ ಮತ್ತು ಪವಿತ್ರ ವಿಚಾರದಲ್ಲಿ ಇದೇ ರೀತಿಯ ತೀರ್ಪು ಅನ್ನುವಂತಹದ್ದು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ? ನೋಡಿ, ಇದು ಜೈಲ್ ವರ್ಸಸ್ ಬೇಲ್ ಅದೇನು ಇವಾಗ ಹೈಪ್ ಆಗ್ಬಿಟ್ಟಿದೆಯಲ್ಲ, ಜೈಲ್ ಆಗತ್ತಾ ಬೇಲ್ ಆಗತ್ತಾ, ಇಟ್ ಈಸ್ ಆಲ್ವೇಸ್ ಸಪೋಸ್ ಟು ಬಿ ರಿಮೆಂಬರ್ಡ್. ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ದಿ ಎಕ್ಸೆಪ್ಷನ್. ಹೌದು, ಈ ಮಾತನ್ನ ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸಸ್ ಅಲ್ಲಿ ಹೇಳಿದೆ. ಜೈಲ್ ಇಸ್ ದ ಬೇಲ್ ಇಸ್ ದ ರೂಲ್ ಹೇಳಿದ್ಮೇಲೆ ಒಂದ್ಸತಿ ಯಾರಾದ್ರೂ ಹೈಕೋರ್ಟ್ ಜಡ್ಜ್ ಆ ಡಿಸ್ಕ್ರಿಷನ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ಅದನ್ನ ಅವ್ರ ಕಂಡೀಷನ್ಸ್ ಕೊಟ್ಟಿದ್ದನ್ನ ಅದನ್ನ ವೈಲೇಟ್ ಮಾಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಡಸ್ ನಾಟ್ ಇಂಟರ್ಫಿಯರ್ ಅನ್ಲೆಸ್ ಅದೇನ್ ಗ್ರೌಂಡ್ಸ್ ಇದೆಯೋ ಅದನ್ನ ವೈಲೇಟ್ ಆಗಿದೆ, ಇಲ್ಲ ವಿಟ್ನೆಸ್ ನ ಹಾಸ್ಟೈಲ್ ಟರ್ನ್ ಮಾಡ್ತಾ ಇದ್ದಾರೆ. ಪದೇ ಪದೇ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತ ದಿಸ್ ಇಸ್ ದ ಮೇನ್ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಹೌ ದ ಜೂರಿಸ್ಪ್ರುಡೆನ್ಸ್ ಹ್ಯಾಸ್ ಟ್ರಾವೆಲ್ಡ್ ಸೋ ಫಾರ್. ಅದನ್ನ ಚೇಂಜ್ ಮಾಡಕ್ಕೆ ರೀಸನ್ಸ್ ಇವತ್ತೇನಾದ್ರೂ ಹೊಸದ್ ಬಂದ್ರೆ ಬೇರೆ ವಿಷಯ, ಬಟ್ ಸೋ ಫಾರ್ ದಟ್ ಇಸ್ ನಾಟ್ ಬಿನ್ ದ ಕೇಸ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಪರ ವಕೀಲರಾದಂತಹ ಸಾಕೇತ್ ಅವರ ಮಾತು. ಮತ್ತೊಂದು ಕಡೆ ಸರ್ಕಾರಿ ಪರ ವಕೀಲರು ಕೂಡ ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ಇಬ್ಬರೂ ಕೂಡ ತಮಗೆ ಜಯ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಅಲ್ಟಿಮೇಟ್ ಆಗಿ ಕೋರ್ಟ್ನ ನಿರ್ಧಾರ ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಬೇಕು.